ಲ್ಯಾಂಡಿಂಗ್ ವೇಳೆ ಏಕಾಏಕಿ ಕಂಟ್ರೋಲ್ ತಪ್ಪಿದೆ ವಿಮಾನ. ಹವಾಮಾನ ವೈಪರೀತ್ಯದಿಂದ ಲ್ಯಾಂಡಿಂಗ್ ಮಾಡಲಾಗದೆ ಆತಂಕ ಕೂಡ ಎದುರಾಗಿತ್ತು. ನಿರಂತರ 4 ಗಂಟೆಗಳ ಕಾಲ ಆಗಸದಲ್ಲೇ ವಿಮಾನ ಹಾರಾಟವನ್ನು ನಡೆಸಿತ್ತು. ಹವಾಮಾನ ವೈಪರೀತ್ಯದಿಂದ ಲ್ಯಾಂಡಿಂಗ್ ಮಾಡಲಾಗದೆ ಆತಂಕ ಎದುರಾಗಿತ್ತು. ನಿರಂತರ 4 ಗಂಟೆ ಕಾಲ ಆಗಸದಲ್ಲೇ ಹಾರಾಟವನ್ನು ಮಾಡಿದಂಥದ್ದು. ನಾವು ಬದುಕುತ್ತೇವೋ ಇಲ್ವೋ ಎಂದು ಕಣ್ಣೀರನ್ನ ಇಟ್ಟಿದ್ದು. ಸತತ 4 ಗಂಟೆಗಳ ಕಾಲ ಜೀವವನ್ನ ಕೈಯಲ್ಲಿ ಇಟ್ಟುಕೊಂಡು ಆತಂಕವನ್ನ ವ್ಯಕ್ತಪಡಿಸಿದಂಥದ್ದು, ಕಣ್ಣೀರನ್ನ ಕೂಡ ಹಾಕಿದ್ರು. ಹುಬ್ಬಳ್ಳಿಯಲ್ಲಿ ಇಳಿಯಬೇಕಾಗಿದ್ದ ಫ್ಲೈ 91 ಏರ್ಲೈನ್ಸ್ ಹುಬ್ಬಳ್ಳಿಯಲ್ಲಿ ನಿನ್ನೆ ಸಂಜೆ 4:30ಕ್ಕೆ ಲ್ಯಾಂಡ್ ಆಗಬೇಕಾಗಿದ್ದಂತಹ ಫ್ಲೈಟ್ ಹುಬ್ಬಳ್ಳಿ ಬದಲು 3 ಗಂಟೆ ತಡವಾಗಿ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದೆ. ಬೆಂಗಳೂರಿನಲ್ಲಿ ರಾತ್ರಿ 7:30ಕ್ಕೆ ವಿಮಾನ ಲ್ಯಾಂಡ್ ಆಗಿರುವಂಥದ್ದು. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರುತ್ತಿದ್ದ ಫ್ಲೈಟ್ನಲ್ಲಿ ದೋಷ ಕಾಣಿಸಿಕೊಂಡಿತ್ತು. ಫ್ಲೈ 91 ಏರ್ಲೈನ್ಸ್ IC3401 ಸಂಖ್ಯೆ ವಿಮಾನದಲ್ಲಿ ದೋಷ ಕಾಣಿಸಿಕೊಂಡಿದ್ದಂಥದ್ದು. ಹುಬ್ಬಳ್ಳಿಯಲ್ಲಿ ಇಳಿಯಬೇಕಾಗಿದ್ದಂತಹ ಫ್ಲೈ 91 ಏರ್ಲೈನ್ಸ್ ನಿಯಂತ್ರಣವನ್ನು ಕಳೆದುಕೊಂಡಿತ್ತು. ವಿಮಾನ ಆತಂಕದಲ್ಲಿದ್ದರು ಪ್ರಯಾಣಿಕರು. ಈ ಸಂದರ್ಭದಲ್ಲಿ 4:30ಕ್ಕೆ ಲ್ಯಾಂಡ್ ಆಗಬೇಕಾಗಿತ್ತು. ಮೊದಲಿಗೆ 3 ಗಂಟೆಗಳ ಕಾಲ ತಡವಾಗಿ ಲ್ಯಾಂಡ್ ಆಗಿರುವಂಥದ್ದು ವಿಮಾನ. ಹಾಗಾಗಿ ಪ್ರಯಾಣಿಕರು ಹೈರಾಣಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಕಣ್ಣೀರನ್ನು ಇಡ್ತಾ ಇದ್ರು. ತಾಂತ್ರಿಕ ದೋಷದಿಂದ ನಿಯಂತ್ರಣವನ್ನು ಕಳೆದುಕೊಂಡು 4 ಗಂಟೆಗಳ ಕಾಲ ವಿಮಾನ ಆಕಾಶದಲ್ಲೇ ಸುತ್ತಾಟವನ್ನು ನಡೆಸಿತ್ತು. ಹುಬ್ಬಳ್ಳಿಯಲ್ಲಿ ಮಹಾ ದುರಂತವೊಂದು ಈ ಸಂದರ್ಭದಲ್ಲಿ ತಪ್ಪಿದ್ದಂಥದ್ದು. ಏರ್ಲೈನ್ಸ್ IC3401 ಸಂಖ್ಯೆ ಫ್ಲೈಟ್ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಹೊರಟಿತ್ತು. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಹೈದರಾಬಾದ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿತ್ತು. ಸಂಜೆ 4:30ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಹುಬ್ಬಳ್ಳಿ ಸಮೀಪಿಸುತ್ತಿದ್ದಂತೆ ಏಕಾಏಕಿ ತಾಂತ್ರಿಕ ದೋಷದಿಂದ ವಿಮಾನ ನಿಯಂತ್ರಣವನ್ನು ಕೂಡ ಕಳೆದುಕೊಂಡಿತ್ತು. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗದೆ ಸುಮಾರು 4 ಗಂಟೆಗಳ ಕಾಲ ಆಗಸದಲ್ಲಿಯೇ ಹಾರಾಟವನ್ನು ನಡೆಸಿದಂಥದ್ದು. ದಾವಣಗೆರೆ, ಶಿವಮೊಗ್ಗದಲ್ಲಿ ಸುತ್ತಾಟವನ್ನು ನಡೆಸಿದೆ. ಎಲ್ಲಿಯೂ ಕೂಡ ಫ್ಲೈಟ್ ಲ್ಯಾಂಡ್ ಆಗಿಲ್ಲ. ಕೊನೆಗೆ ಸಂಜೆ 7:30ಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ವಿಮಾನ ಲ್ಯಾಂಡ್ ಆಗಿದೆ. ನಮ್ಮ ಅಪ್ಪ ಅಮ್ಮ ಇಬ್ಬರು ಹೈದರಾಬಾದ್ಲಿಂದ ಹುಬ್ಳಿಗೆ ಬರತ್ತಿದ್ದಾರೆ. ಹುಬ್ಳಿಗೆ ಬರೋ ಲ್ಯಾಂಡ್ ಆಗೋ ಫ್ಲೈಟ್ 4:30 ಅಲ್ಲಿಂದ 3 ಗಂಟೆ ಡಿಪಾರ್ಚರ್ ಆಗಿತ್ತು. 3 ಗಂಟೆ ಅಲ್ಲಿಂದ ಬಿಟ್ಟಿದಾಗ ಇಲ್ಲಿ 4:30 ಮುಟ್ಟೋದಿತ್ತು. 4:30 ಮುಟ್ಟಿಲ್ಲ. ನಾ 6 ಗಂಟೆ ಮಟ್ಟ ಇಲ್ಲೇ ವೇಟ್ ಮಾಡಿದಾಗ ನನಗೆ ಯಾರೂ ಬೋರು ಹೇಳಿಲ್ಲ ಆ ಫ್ಲೈಟ್ ಬೆಂಗಳೂರಿಗೆ ಹೊಂಟಿದೆ ಅಂತೇಳಿ ಇನ್ಫಾರ್ಮು ಮಾಡಿಲ್ಲ. ಇನ್ಫಾರ್ಮೇಷನ್ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತೇಳಿ ಕೈ ಬಸ್ ನಿಂತಿರ್ತಾರೆ. ಮತ್ತು ಇವ್ರು